ಸೊ ಹಾಯ್ ಫ್ರೆಂಡ್ಸ್, KVM ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು ಪಾಸಿಂಗ್ ಪ್ಯಾಕೇಜನ್ನು ತಿಳಿಸ್ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು. ಸೊ ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆದ್ದರಿಂದ ಈ ವಿಡಿಯೋನು ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಪಾಸಿಂಗ್ ಪ್ಯಾಕೇಜನ್ನು ಪಡೆದುಕೊಳ್ಳಬಹುದು. ಸೊ ಆದ್ದರಿಂದ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಪಡೆದುಕೊಳ್ಬೋದು ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಬನ್ನಿ ಫ್ರೆಂಡ್ಸ್, ಈಗ ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಮೊದಲನೇ ಅಧ್ಯಾಯದಲ್ಲಿ ಅಂದರೆ ಭಾರತ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವ ಅಥವಾ ಕರ್ನಾಟಕ ಇತಿಹಾಸ ಪೀಠಿಕೆ ಭಾರತದ ಇತಿಹಾಸ ಮೂಲಾಧಾರಗಳ ಮೇಲೆ 3 ಅಂಕ ಫಿಕ್ಸ್ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸು, ನೀವು ಏನು ಮಾಡಬೇಕಾಗಿಲ್ಲ, ಭಾರತದ ಇತಿಹಾಸ ಮೂಲಾಧಾರಗಳ ಬಗ್ಗೆ ಸ್ವಲ್ಪ ಓದಿಕೊಂಡ್ರೆ ಸಾಕು ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮಗೆ 3 ಅಂಕಗಳು ಖಂಡಿತವಾಗ್ಲೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸು, ಇಲ್ಲಿ 3 ಅಂಕ ಕೊಟ್ಟಿದ್ದಾರಲ್ಲ, ಇದು ಅಂತೂ ಖಂಡಿತವಾಗ್ಲೂ ಬರುತ್ತೆ ಅಂತಲೇ ಹೇಳ್ಬೋದು. ಮೂಲಾಧಾರಗಳ ಬಗ್ಗೆ ಖಂಡಿತವಾಗ್ಲೂ ಓದ್ಕೊಳ್ಬೇಕು ನೀವು. ಖಂಡಿತವಾಗ್ಲೂ 3 ಅಂಕ ಫಿಕ್ಸ್ ಅಂತಲೇ ಹೇಳ್ಬೋದು. ಓಕೆ, ಬನ್ನಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಅಧ್ಯಾಯ ಆಧುನಿಕ ಯುಗ ಅಂದರೆ ಯುರೋಪಿನ ಆಗಮನ ಮತ್ತು ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲೀಷರು ಮತ್ತು ಭಾರತದ ಬ್ರಿಟಿಷರು ಆಧಿಪತ್ಯದ ಸ್ಥಾಪನೆ ಮತ್ತು ಪ್ಲಸ್ಸಿ ಕದನ ಮತ್ತು ಆಂಗ್ಲೋ ಮೈಸೂರು ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಾಕಿಲ್ಲ. ಸೊ ಈ ಓದ್ಕೊಂಡ್ರೆ ಖಂಡಿತವಾಗ್ಲೂ ಮತ್ತೆ ನಿಮಗೆ 6 ಅಂಕದ ಫಿಕ್ಸ್ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸು, ಮತ್ತೆ ನಿಮಗೆ 6 ಅಂಕ ಬರುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಖಂಡಿತವಾಗ್ಲೂ ಒಂದು 6 ಅಂಕ ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ನಾನು ಹೇಳಿದ್ದಲ್ಲ ಫ್ರೆಂಡ್ಸ್, ಇದು ಬೋರ್ಡ್ ಕಡೆಯಿಂದ ಬಂದಿದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ಬೋರ್ಡ್ ಕಡೆ ಬಂದಿದೆ. ಸೊ ಆದ ಕಾರಣಕ್ಕಾಗಿ ಇದು ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಫ್ರೆಂಡ್ಸ್. ಇದರಲ್ಲಿ ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಖಂಡಿತವಾಗ್ಲೂ ಕೊಡ್ತಾರೆ. ಸೊ ಆದ ಕಾರಣಕ್ಕಾಗಿ ನೀವು ಓದಲೇಬೇಕು ಫ್ರೆಂಡ್ಸ್ ಈ ಪಾಠದಲ್ಲಿ. ಸೊ ಖಂಡಿತವಾಗ್ಲೂ ಬರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಯಾವ ಪಾಠದಲ್ಲಿ ಬರುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಮತ್ತೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಸೊ ಇದರಲ್ಲಿ 3 ಅಂಕಗಳು ಮೂರು ಅಂಕದ ಪ್ರಶ್ನೆ ಬರುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸು, ಇದರಲ್ಲಿ 3 ಅಂಕಗಳು ಬರುತ್ತೆ ಅಂತಲೇ ಹೇಳ್ಬೋದು. ಯಾವ ರೀತಿಯಾಗಿ ಕೇಳ್ಬೋದು, ಬಿಟ್ಟ ಸ್ಥಳವಾಗಿ ಕೇಳ್ಬೋದು, ಅಥವಾ ಹೊಂದಿಸಿ ಬರೆಯಿರಿ, ಅಥವಾ ಒಂದೇ ಅಂಕದ ಪ್ರಶ್ನೆಗಾದರೂ ಕೇಳ್ಬೋದು. ಸೊ ಆದ ಕಾರಣಕ್ಕಾಗಿ ಈ ಪಾಠದಲ್ಲಿ 3 ಅಂಕಗಳು ಬರುತ್ತಂತಲೇ ಹೇಳ್ಬೋದು ಬೋರ್ಡ್ಗೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ, ಮೈಸೂರು ಒಂದು ಮಾದರಿ ರಾಜ್ಯ. ಸೊ ಈ ಪಾಠದಿಂದ ಕೂಡ 3 ಅಂಕಗಳು ಬರುತ್ತವೆ ಫ್ರೆಂಡ್ಸು. ಹೌದು ಫ್ರೆಂಡ್ಸು, ಈ ಪಾಠದಲ್ಲಿ 3 ಅಂಕಗಳು ಬರುತ್ತೆ. ಸೊ ಇದರಲ್ಲೂ ಕೂಡ ಅಷ್ಟೇ, ಒಂದೇ ಅಂಕದ ಬರ್ಬೋದು, ಅಥವಾ ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ, ಯಾವ ರೀತಿ ಆಗಿದ್ರೂ ಬರ್ಬೋದು. ಸೊ ಆದ ಕಾರಣಕ್ಕಾಗಿ ಈ ಪಾಠದಿಂದ 3 ಅಂಕ ಫಿಕ್ಸ್ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಕ್ವಶನ್ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮತ್ತೆ ಭಾರತದ ರಾಷ್ಟ್ರೀಯ ಚಳುವಳಿಯ ಕರ್ನಾಟಕ ಪಾತ್ರ. ಸೊ ಇದರಲ್ಲಿ ಇದರಲ್ಲಿ ತುಂಬ ಅಂಕ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದರಲ್ಲಿ 11 ಅಂಕಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆದ ಕಾರಣಕ್ಕಾಗಿ ಇದನ್ನು ತುಂಬ ಇಂಪಾರ್ಟೆಂಟ್ ಪಾಠವಾಗಿದೆ. ಸೊ ಆದ ಕಾರಣಕ್ಕಾಗಿ ಇದನ್ನು ತುಂಬ ಜಾಸ್ತಿ ಓದೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸು. ಹೌದು ಫ್ರೆಂಡ್ಸ್, ಆ ಪಾಠ ಹೆಸರು ಬಂದ್ಬಿಟ್ಟು ಭಾರತದ ರಾಷ್ಟ್ರೀಯ ಚಳುವಳಿಯ ಕರ್ನಾಟಕ ಪಾತ್ರ. ಕರ್ನಾಟಕ ಪಾತ್ರದಲ್ಲಿ ಯಾವಾಗಲೂ ಬರ್ತಾವೆ ಅಂತ ನಿಮ್ಗೆ ಗೊತ್ತೇ ಇರ್ತದೆ. ಸೊ ಆದ ಕಾರಣಕ್ಕಾಗಿ ಇದನ್ನು ತುಂಬ ಓದ್ಕೊಳ್ರಿ ಫ್ರೆಂಡ್ಸ್. ಇದು 10 ಅಂಕದ ಕ್ವಶನ್ ಬರ್ಬೋದು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 10 ಅಂಕದ ಕ್ವಶನ್ ಆಗಿದೆ. ಸೊ ಆದ ಕಾರಣಕ್ಕಾಗಿ ಇದನ್ನು ಒಂದು ಅಂಕ ಅಂದರೂ ಒಂದು ಬಿಟ್ಟ ಸ್ಥಳದಲ್ಲಾದರೂ ಎಲ್ಲಾದರೂ ಕೇಳ್ಬೋದು. ಸೊ ಆದ ಕಾರಣಕ್ಕಾಗಿ ನೀವು 10 ಅಂಕದ ಕ್ವಶನ್ ಆಗಿದೆ. ಸೊ ಆದ ಕಾರಣ ಇದನ್ನು ಖಂಡಿತವಾಗ್ಲೂ ಓದಲೇಬೇಕಾಗಿದೆ ಫ್ರೆಂಡ್ಸ್. ಇದರಲ್ಲಿ 10 ಅಂಕಗಳು ಬರುತ್ತವೆ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ ಫ್ರೆಂಡ್ಸ್, ಕರ್ನಾಟಕದ ಏಕೀಕರಣ. ಸೊ ಇದರಲ್ಲಿ 3 ಅಂಕ ಫಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈಗ ಕರ್ನಾಟಕದ ಏಕೀಕರಣದಲ್ಲಿ 3 ಅಂಕಗಳು ಫಿಕ್ಸ್ ಬರುತ್ತೆ. ಸೊ ಆದ ಕಾರಣಕ್ಕಾಗಿ ಈ ಪಾಠ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಬನ್ನಿ ಫ್ರೆಂಡ್ಸ್, ಈಗ ಇವೆಲ್ಲ ಹೇಳೋದು ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ. ಆದ ಕಾರಣಕ್ಕಾಗಿ ನೀವು ಓದ್ಕೊಳ್ರಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಬರುತ್ತೆ ಇದೇ ಪಾಠದಲ್ಲಿ ಅಂತಲೇ ಹೇಳ್ಬೋದು. ಆದರೆ ಯಾವ ರೀತಿಯಾಗಿ ಕ್ವಶನ್ ಬರುತ್ತೆ ಅಂತ ಕೇಳಬೇಡಿ ಫ್ರೆಂಡ್ಸ್. ಯಾಕಪ್ಪ ಅಂದರೆ ಯಾವ ರೀತಿ ಆಗಿದ್ರು ಕೇಳ್ಬೋದು. 1 ಅಂಕದಾಗ ಆಗಿ ಕೇಳ್ಬೋದು, ಅಥವಾ 2 ಅಂಕದ, 3 ಅಂಕದ, ಈ ರೀತಿ ಯಾವ ರೀತಿ ಆಗಿದ್ರು ಕೇಳ್ಬೋದು. ಆದರೆ ಆ ಪಾಠದಲ್ಲಿ ಇಷ್ಟು ಅಂಕಗಳು ಕೇಳ್ತಾರಂತ ಒಂದು ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ಮತ್ತೆ ಶಿಲಾಯುಗದ ಮತ್ತು ಲೋಹಗಳ ಬಗ್ಗೆ ಕೇಳ್ಬೋದು. ಹೌದು ಫ್ರೆಂಡ್ಸು, ಅದ ಬಗ್ಗೆ ಕೇಳ್ಬೋದು ಫ್ರೆಂಡ್ಸು. ಇದು 2 ಅಂಕದ ಪ್ರಶ್ನೆ ಆಗಿದೆ. ಸೊ ಮತ್ತು ಸಿಂಧು ನಾಗರಿಕತೆಯ ಉತ್ಖನನಗಳ ಪ್ರಮುಖ ಲಕ್ಷಣಗಳು ಅಥವಾ ಸಿಂಧು ನಾಗರಿಕತೆಯ ಅಂತ್ಯ ಅಂತ ಕೇಳ್ಬೋದು. ಸೊ ಇದರ 4 ಮಾರ್ಕ್ಸದ ಅಂತ ಫಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದರಲ್ಲಿ 4 ಅಂಕದ ಪ್ರಶ್ನೆ ಬರುತ್ತಂತಲೇ ಹೇಳ್ಬೋದು. ಇನ್ನು ಮತ್ತೆ ನೆಕ್ಸ್ಟ್ ಬನ್ನಿ ಫ್ರೆಂಡ್ಸು, ಪ್ರಾಚೀನ ಯುಗ. ಪ್ರಾಚೀನ ಯುಗದಲ್ಲಿ ವೈದಿಕ ಸಂಸ್ಕೃತ ಮೂಲ ಪ್ರಮುಖ ಲಕ್ಷಣಗಳು. ಸೊ ಇದರಲ್ಲಿ 4 ಅಂಕಗಳ ಪ್ರಶ್ನೆ ಬರುತ್ತಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದರಲ್ಲಿ 4 ಅಂಕಗಳು ಬರುತ್ತೆ. ಸೊ ಇನ್ನು ಬನ್ನಿ ಫ್ರೆಂಡ್ಸ್, ಇನ್ನು ಮತ್ತೊಂದು ನೋಡೋಣ. ಸೊ ಹೊಸ ಧರ್ಮಗಳ ಉದಯ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಇದಂತೂ ಫಿಕ್ಸ್ ಫ್ರೆಂಡ್ಸ್. ಇದು ಪ್ರತಿ ವರ್ಷ ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ಆದ ಕಾರಣಕ್ಕಾಗಿ ಇದನ್ನು ಟಿಕ್ ಮಾಡ್ಕೊಳ್ರಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್ ಇದು.
ಸೊ ಆದ ಕಾರಣಕ್ಕಾಗಿ ಇದನ್ನು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇದು ಜಾಸ್ತಿ ಓದೋಕ್ಕೆ ಟ್ರೈ ಮಾಡಿ. ಸೊ ಬೌದ್ಧ ಧರ್ಮದ ಬಗ್ಗೆ ಆದರೂ ಕೇಳ್ಬೋದು ಅಥವಾ ಜೈನ ಧರ್ಮದ ಬಗ್ಗೆ ಆದರೂ ಇವೆರಡು ಮತ್ತು ಹೊಸ ಧರ್ಮದ ಉದಯ ಬಗ್ಗೆ. ಸೊ ಈ 3 ಓದ್ಕೊಂಡ್ರೆ ಖಂಡಿತವಾಗ್ಲೂ ಫಿಕ್ಸು. ಈ 4 ಅಂದರೂ ಫಿಕ್ಸು. ಸೊ ಇಲ್ಲೇ ಬಂತು ಫ್ರೆಂಡ್ಸ್, ನಿಮಗೆ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಇಲ್ಲೇ ಬಂತು ನೋಡಿ ಫ್ರೆಂಡ್ಸು. ಇನ್ನು ಮತ್ತೆ ಬನ್ನಿ ಫ್ರೆಂಡ್ಸ್, ಮತ್ತೆ ಮೌರ್ಯರ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯ ಬಯೋಗ್ರಫಿ ಆದರೂ ಕೇಳ್ಬೋದು ಅಥವಾ ಕೌಟಿಲ್ಯ ಬಯೋಗ್ರಫಿ ಆದರೂ ಕೇಳ್ಬೋದು. ಸೊ ಅಶೋಕನ ಬಗ್ಗೆ ಆದರೂ ಕೇಳ್ಬೋದು, ಕೊಡುಗೆಗಳು ಶಾತವಾಹನರ ಬಗ್ಗೆ ಆದರೂ ಕೇಳ್ಬೋದು. ಸೊ ಇಷ್ಟು 3 ಜನ ಓದ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಪಾಸಿಂಗ್ ಹಾಕ್ಬಿಡ್ತೀರ ಅಂತಲೇ ಹೇಳ್ಬೋದು. ಇದು ಯಾವುದೇ ಕಾರಣಕ್ಕೆ ಅನುಮಾನ ಇಲ್ಲ ಫ್ರೆಂಡ್ಸ್, ಖಂಡಿತವಾಗ್ಲೂ ಆಗ್ತೀರಾ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ಇದನ್ನು ಟಿಕ್ ಮಾಡ್ಕೊಳ್ರಿ. ಸೊ ಇಲ್ಲೇ ಬಂತು ಫ್ರೆಂಡ್ಸ್ ನಿಮಗೆ ಇಲ್ಲಿ. ಸೊ ಬೌದ್ಧ ಧರ್ಮ ಬಗ್ಗೆ. ಸೊ ಇದರಲ್ಲಿ ಇಲ್ಲಿ 8 ಅಂಕಗಳಾಯ್ತಲ್ಲ, ಮೇಲೆ ಕೊಟ್ಟಿರ್ತಾನಲ್ಲ. ಸೊ ಅಲ್ಲಿ ಮೇಲೆ ಓದಿಲ್ಲ ಅಂದ್ರೆ ಪರವಾಗಿಲ್ಲ. ಸೊ ಇಲ್ಲಿ ಕೊಟ್ಟಿರ್ತಾನಲ್ಲ ಫ್ರೆಂಡ್ಸ್, ಈ ಟಿಕ್ ಮಾಡಿದ್ದೇನಲ್ಲ ಫ್ರೆಂಡ್ಸ್, ಈ 2 ಮಾತ್ರ ಖಂಡಿತವಾಗ್ಲೂ ಓದ್ಕೊಳ್ರಿ ಫ್ರೆಂಡ್ಸು. ಇದರಲ್ಲಿ ಖಂಡಿತವಾಗ್ಲೂ ಅಂಕಗಳು ಬರುತ್ತೆ. ಬನ್ನಿ ಫ್ರೆಂಡ್ಸ್ ಮತ್ತೆ ನೋಡೋಣ. ಮತ್ತು ಗುಪ್ತರು ಮತ್ತು ಸಮುದ್ರಗುಪ್ತ ಸುವರ್ಣ ಯುಗ. ಸೊ ಇದು ಫಿಕ್ಸ್ ಫ್ರೆಂಡ್ಸ್, ಇದರಲ್ಲೂ ಕೂಡ ಕ್ವಶನ್ ಬರುತ್ತೆ. ಸೊ ಇಲ್ಲಿ 4 ಅಂಕಗಳು. ಸೊ ನೋಡಿ ಫ್ರೆಂಡ್ಸ್, ಈ 4 ಪಾಠಗಳು ಓದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲೇ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, 8 × 16. ಸೊ 16 ಅಂಕಗಳು ಇಲ್ಲೇ ಕಣ್ಣು ಮುಚ್ಕೊಂಡು ಬರೀತಾರೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ವರ್ಧಮಾನರು ಮತ್ತು ಆರಂಭಿಕ ಚಾಲುಕ್ಯರ, ಪಲ್ಲವರು ಮತ್ತು ಚಾಲುಕ್ಯರ ಸಂಸ್ಕೃತ ಕೊಡುಗೆಗಳು. ಸೊ ಇಲ್ಲಿ 6 ಅಂಕ ಪ್ರಶ್ನೆ ಬರುತ್ತೆ ಫ್ರೆಂಡ್ಸು. ಸೊ ಇಲ್ಲಿ 6 ಅಂಕಗಳು ಬರುತ್ತೆ. ಸೊ ಇದು ಕೂಡ ಫಿಕ್ಸ್ ಅಂತಲೇ ಹೇಳ್ಬೋದು, ಫಿಕ್ಸ್ಡ್ ಕ್ವಶನ್ ಆಗಿದೆ. ಸೊ ಆದ ಕಾರಣಕ್ಕಾಗಿ ಇದನ್ನು ಕೂಡ ಓದ್ಕೊಳ್ರಿ. ಬನ್ನಿ ಫ್ರೆಂಡ್ಸ್ ಮತ್ತೊಂದು ಕ್ವಶನ್ ನೋಡೋಣ. ಮತ್ತು ಸೊ ನೋಡಿ ಫ್ರೆಂಡ್ಸ್, ಮತ್ತೆ ರಾಷ್ಟ್ರಕೂಟರು ಬರುತ್ತೆ. ಸೊ ಧ್ರುವ ಮತ್ತು 3ನೇ ಗೋವಿಂದ ಅಮೋಘ ವರ್ಷ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು. ಅಮೋಘ ವರ್ಷ ತುಂಬ ಸಲ ಬಂದಿದೆ ಫ್ರೆಂಡ್ಸ್. ಅಮೋಘ ವರ್ಷದ ಜೀವನ ಮತ್ತು ಚರಿತ್ರೆ ತುಂಬ ಸಲ ಬಂದಿದೆ. ಸೊ ಆದ ಕಾರಣಕ್ಕಾಗಿ ಇದು ಫಿಕ್ಸ್ ಅಂತಲೇ ಹೇಳ್ಬೋದು. ಸೊ ನೀವು ಇದನ್ನು ಖಂಡಿತವಾಗ್ಲೂ ಓದಲೇಬೇಕು ಫ್ರೆಂಡ್ಸು. ಅಮೋಘ ವರ್ಷದ್ದು ಕೊಡುಗೆಗಳಾದರೂ ಕೇಳ್ಬೋದು ಅಥವಾ 3ನೇ ಗೋವಿಂದನ ಬಗ್ಗೆ ಆದರೂ ಕೇಳ್ಬೋದು. ಸೊ ಆದ ಕಾರಣಕ್ಕಾಗಿ ಸೊ ಈ ಪಾಠಗಳು ಓದ್ಕೊಳ್ರಿ ಫ್ರೆಂಡ್ಸ್. ಇದರಲ್ಲಿ 3 ಅಂಕದ ಪ್ರಶ್ನೆಗಳು, 3 ಅಂಕಗಳು ಬರುತ್ತೆ ಫ್ರೆಂಡ್ಸು. ಖಂಡಿತವಾಗ್ಲೂ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ಇದು ಓದ್ಕೊಳ್ರಿ ಫ್ರೆಂಡ್ಸ್. ಆನಂತರ ಮತ್ತು ನಂತರದ ಚಾಲುಕ್ಯರ ಮತ್ತು ಹೊಯ್ಸಳರ ಸಂಸ್ಕೃತ ಕೊಡುಗೆಗಳು. ಇದರಲ್ಲೂ ಕೂಡ 5 ಅಂಕಗಳು ಬರ್ತಾವಂತ ಹೇಳಿದ್ದಾರೆ. ಸೊ ಇದು ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದರಲ್ಲೂ ಕೂಡ ತುಂಬ ಸಲ ಬಂದಿದೆ. ಸೊ ಆದ ಕಾರಣಕ್ಕಾಗಿ ಈ ಪಾಠವನ್ನು ಕೂಡ ಬಿಡಬೇಡ್ರಿ ಫ್ರೆಂಡ್ಸ್, ಖಂಡಿತವಾಗ್ಲೂ ಪಾಸ್ ಆಗಬೇಕಂದ್ರೆ. ಸೊ ಇದು ಕೂಡ ಓದಲೇಬೇಕು. ಮತ್ತು ಬನ್ನಿ ಫ್ರೆಂಡ್ಸ್, ಮತ್ತೆ ನೋಡಿ ಫ್ರೆಂಡ್ಸ್, ದೆಹಲಿ ಸುಲ್ತಾನರು ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ದೆಹಲಿ ಸುಲ್ತಾನ್ ಕೊಡಗುಗಳು. ಸೊ ಇದು ಕೂಡ ಅಷ್ಟೇ ಫ್ರೆಂಡ್ಸ್, ಇದರಲ್ಲೂ ಕೂಡ ಅಷ್ಟೇ ಖಂಡಿತವಾಗ್ಲೂ 6 ಅಂಕಗಳು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಘಲಕರ ಬಗ್ಗೆಗಾದರೂ ಕೇಳ್ಬೋದು. ಸೊ ಈ 2 ಕ್ವಶನ್ಗಳು ಫಿಕ್ಸ್ ಫ್ರೆಂಡ್ಸ್. ಈ 2 ಮಾತ್ರ ಓದ್ಕೊಳ್ರಿ. ಈ 2 ಸಾಕು ಫ್ರೆಂಡ್ಸ್ ನಮ್ಮನ್ನು ಪಾಸ್ ಮಾಡೋಕ್ಕೆ. ಸೊ ಹೌದು ಫ್ರೆಂಡ್ಸ್, ಈ 2 ಕ್ವಶನ್ ಖಂಡಿತವಾಗ್ಲೂ ಬರುತ್ತೆ. ಬನ್ನಿ ಫ್ರೆಂಡ್ಸ್ ಮತ್ತೊಂದು ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ಮೊಘಲರು ಮತ್ತು ಅಕ್ಬರ್ ಮಹಾಶಯ ಮೊಘಲರು ಕೊಡುಗೆಗಳು. ಸೊ ಇದರಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸು. ಮತ್ತು ಬನ್ನಿ ಫ್ರೆಂಡ್ಸ್, ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ಛತ್ರಪತಿ ಶಿವಾಜಿ. ಹೌದು ಫ್ರೆಂಡ್ಸ್, ಮರಾಠ ಏಳಿಗೆಯ ಛತ್ರಪತಿ ಶಿವಾಜಿಯ ಬಗ್ಗೆ ಕೂಡ ಸಾಕಷ್ಟು ಬಾರಿ ಕ್ವಶನ್ ಬಂದಿದೆ. ಸೊ ಆದ ಕಾರಣಕ್ಕೆ ಈ ಪಾಠ ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ಇದನ್ನು ಕೂಡ ಅಭ್ಯಾಸ ಮಾಡಿ ಫ್ರೆಂಡ್ಸು. ಅದೇ ರೀತಿಯಾಗಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರ ಸಂಸ್ಕೃತ ಕೊಡುಗೆಗಳು ಮತ್ತು ವಿದೇಶಿಯ ಬರವಣಿಗೆ, ವಿಜಯ ಸಾಮ್ರಾಜ್ಯದ ಘಟನೆಗಳು. ಸೊ ಇದರಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್, ಇದು ಕೂಡ ತುಂಬ ಸಲ ಬಂದಿದೆ. ಸೊ ಆದ ಕಾರಣಕ್ಕಾಗಿ ಸೊ ಇದರಲ್ಲೂ ಕೂಡ ನೀವು ಜಾಸ್ತಿ ಅಭ್ಯಾಸ ಮಾಡಿ ಫ್ರೆಂಡ್ಸ್. ಇದರಲ್ಲಿ 7 ಅಂಕ ಕೊಟ್ಟಿದ್ದಾರೆ ಫ್ರೆಂಡ್ಸು. ಯಾವ ರೀತಿಯಾಗಿ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಸೊ ಆದ ಕಾರಣಕ್ಕಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದು ಕೂಡ ಅಧ್ಯಯನ ಮಾಡಿ ಫ್ರೆಂಡ್ಸು. ಸೊ ನೋಡಿ ಫ್ರೆಂಡ್ಸ್, 1ನೇ ರಾಜರಾಜ ಚೋಳ, 1ನೇ ರಾಜೇಂದ್ರ ಚೋಳ. ಸೊ ಆಡಳಿತ ಪದ್ಧತಿಯ ಬಗ್ಗೆ ಇದು ಕೂಡ ಕ್ವಶನ್ ಬಂದಿದೆ ಫ್ರೆಂಡ್ಸ್ ಸಾಕಷ್ಟು ಸಲ. ಸೊ ಇದು ಕೂಡ ಓದಲೇಬೇಕು ಫ್ರೆಂಡ್ಸ್, ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗಿದೆ. ಸೊ ಮತ್ತು ಬಹಮನಿ ಮತ್ತು ಆದಿಲ್ ಶಾ ಸುಲ್ತಾನರ ಸಂಸ್ಕೃತ ಕೊಡುಗೆಗಳು. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ಇದು ಕೂಡ ನೀವು ಜಾಸ್ತಿ ಅಭ್ಯಾಸ ಮಾಡಿ ಫ್ರೆಂಡ್ಸು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಮತ್ತು ನೋಡಿ ಫ್ರೆಂಡ್ಸು, ಮತ್ತೆ ಯಾವ ಕ್ವಶನ್ ಆಗಿದೆ ಅಂದರೆ ಸೊ ಅಷ್ಟೇ ಫ್ರೆಂಡ್ಸ್. ಇಷ್ಟು ಹೋದರೂ ಖಂಡಿತವಾಗ್ಲೂ ಪಾಸ್ ಆಗ್ತೀರಾ ಫ್ರೆಂಡ್ಸು. ಸೊ ಈ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಓದಿದ್ರೆ ಖಂಡಿತವಾಗ್ಲೂ ಪಾಸ್ ಆಗ್ತೀರ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸು. ಮತ್ತು ಇದೇ ಥರ ಏನಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮಗೆ ಉತ್ತರಿಸ್ತೇನೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಸೈನಿಂಗ್ ಆಫ್. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಇದು ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದೆ ಫ್ರೆಂಡ್ಸು. ಸೊ ಇದು ಪಾಸಿಂಗ್ ಪ್ಯಾಕೇಜ್ ಆಗಿದೆ ಹಿಸ್ಟ್ರಿ. ಸೊ ನೋಡಿ ಫ್ರೆಂಡ್ಸ್, ಇಷ್ಟಾದರೂ ಓದ್ರಿ ಫ್ರೆಂಡ್ಸ್, ಖಂಡಿತವಾಗ್ಲೂ ಪಾಸ್ ಇರ್ತಾರೆ. ಯಾವುದೇ ಕಾರಣಕ್ಕೂ ಭಯ ಪಡಬೇಡ್ರಿ. ಓಕೆ, ಬಾಯ್ ಫ್ರೆಂಡ್ಸ್, ಸೈನಿಂಗ್ ಆಫ್. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ.